ಅಣ್ಣ ಇಲ್ಲೇನಾಗಿದೆ ಅಂತ ಅಂದರೆ ಮೊದಲು ಹಳೇದು ಆ ಮಹಾನಗರ ಪಾಲಿಕೆ ಇದ್ದಿದ್ದು ಇಲ್ಲಿ ಏನಾಗಿದೆ ಅಂತ ಅಂದರೆ ಇಲ್ಲಿ ಮೊದಲು ಇದನ್ನ ಮಾಡ್ತೀನಿ, ಪಾರ್ಕ್ ಇಂಪ್ರೂವ್ ಮಾಡ್ತೀನಿ, ಅದು ಮಾಡ್ತೀನಿ, ಅಷ್ಟು ಸ್ಯಾಂಕ್ಷನ್ ಮಾಡಿದ್ದೀನಿ, ಇಷ್ಟು ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ಪಾರ್ಕು ಇಂಪ್ರೂವ್ನೇ ಆಗಿಲ್ಲ. ಇಲ್ಲಿ ನೋಡಿ ಹಸು ಕರು ಕಟ್ಟಾಕ್ತಾರೆ, ಮತ್ತು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕ್ಲೀನ್ನೆಸ್ ಇಲ್ಲ, ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಇಂಪ್ರೂವ್ ಮಾಡಿಲ್ಲ, ಏನು ಇಂಪ್ರೂವ್ ಮಾಡಿಲ್ಲ ಅಣ್ಣ. ಮಹಾನಗರ ಪಾಲಿಕೆಯವರು ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೇಳ್ಕೊತಾ. ಮತ್ತು ಇಲ್ಲಿ ಸ್ಮೋಕು, ಡ್ರಿಂಕ್ಸು ಎಷ್ಟೊಂದಲ್ಲಿ ಬೇಕು ಅಷ್ಟೊಂದು ಬಂದು ಕೂತ್ಕೊಂಡು ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕ ಮನೆಗಳಿದ್ದಾವೆ, ಮತ್ತು ಲೇಡೀಸ್ಗಳಿದ್ದಾರೆ, ಮತ್ತು ಬಂದು ವಾಕ್ ಮಾಡ್ತಾರೆ ಬೆಳಗ್ಗೆ ಅಲ್ಲಿ ಸಂಜೆಯಲ್ಲಿ. ಇಂಥ ಜಾಗನ ಇಂಪ್ರೂವ್ ಮಾಡಿಲ್ಲ ಅಂದರೆ ಹೇಗೆ ಇವರು? ಸ್ವಲ್ಪ ಮಹಾನಗರ ಪಾಲಿಕೆಯವರು ಇದನ್ನು ಇಂಪ್ರೂವ್ ಮಾಡೋಕ್ಕೆ, ಅದು ಮಹಾನಗರ ಪಾಲಿಕೆ ಅಂತಂದರೆ ಸಿಟಿ ಒಳಗಡೆ ಇದೆ. ಇದು ಸಿಟಿ ಒಳಗಡೆ ಇದ್ದಿದ್ದನ್ನ ಇಂಪ್ರೂವ್ ಮಾಡಿಲ್ಲ ಇವರು. ನೋಡಿ ಎದುರುಗಡೆ ದೇವಸ್ಥಾನ ಇದೆ, ದೇವಸ್ಥಾನ ಇದ್ಮೇಲೆ ಇಲ್ಲಿ ಹೆಂಗಿರ್ಬೇಕು ಪಾರ್ಕ್ ಹೇಳಿ? ಅಲ್ಲ, ಇಲ್ಲಿ ಯಾರು ಕ್ವಶನ್ ಮಾಡಲ್ವಾ ಅಂತ. ಅಂದರೆ ಯಾರೂ ಬಂದಿಲ್ಲ ಅಣ್ಣ, ಯಾರು ಇಲ್ಲಿ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅದರಿಂದ ಅವರು ಸ್ವಲ್ಪ ಗಮನ ಹರಿಸ್ಬೇಕು. ಸ್ವಲ್ಪ ಈಗ ಅವ್ರಿಗೆ ಮಹಾನಗರ ಪಾಲಿಕೆಯವರು ಇದನ್ನ ಬಂದು ನೋಡಿ, ಇದೆಲ್ಲ ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿದೆಲ್ಲ ಅವರಿಗೆ ಯಾವ ಥರ ಆಗಿದೆ ಪಾರ್ಕು ಅಂತ. ನೋಡಿ ಪ್ಲಾಸ್ಟಿಕ್ ಎಷ್ಟಿದೆ, ಮಣ್ಣು ಗುಡ್ಡೆ ಹಾಕಿದ್ದಾರೆ, ಆ ಕಡೆ ಹಸು ಇದೆ, ಎಲ್ಲ ಇದೆ. ಏನು ಮಾಡೋದು? ಈಗ ನಾವಿಲ್ಲಿ ಡೈಲಿ ವಾಕ್ ಮಾಡೋರು, ಬೆಳಗ್ಗೆ ಸಂಜೆ ಎಲ್ಲ ವಾಕ್ ಮಾಡೋರು. ನಾವು ಮೈಸೂರಲ್ಲಿ 7 ಇಯರ್ಸ್ ಆಯಿತು ಬಂದು. 7 ಇಯರ್ಸಿಂದ ಇಲ್ಲೇ ಇರೋದು ನಾವು. ಇದೇ ಮನೆ ನಮ್ಮದು. 7 ಇಯರ್ಸಿಂದ ಇಲ್ಲೇ ಇರೋದ್ರಿಂದ ನಮಗೆ ಏನೂ ಇಂಪ್ರೂವ್ ಆಗಿಲ್ಲ. ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಇವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀವಿ.